ನನ್ನ ಹೆಸರು ಅಮಲ. ನಾನು ಪಾಲಾದಿಂದ ಬರ್ತಾ ಇದ್ದೇನೆ. ನಾನು 2023ರಲ್ಲಿ ಒಡಂಬಡಿಕೆಯನ್ನು ತಗೊಂಡಿದ್ದು. ಆ ಸಮಯದಲ್ಲಿ ನನಗೆ ಒಡಂಬಡಿಕೆ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ. ಕೃಪಾಸನ ಮಾತೆಯ ವಿರುದ್ಧ ಮಾತನಾಡ್ತಿದ್ದ ಒಬ್ಬ ವ್ಯಕ್ತಿ ನಾನು. ಮಾತೆ ಹತ್ತಿರ ಈ ಒಡಂಬಡಿಕೆಯ ಅಗತ್ಯವೇನಿದೆ, ನಮಗೆ ನೇರವಾಗಿ ಮಾತನಾಡಲಿಕ್ಕೆ ಏನು ತೊಂದರೆ ಇದೆ, ಮಾತೆ ನಮ್ಮ ಅಮ್ಮ ಅಲ್ವಾ ಅಂತ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ. ಕೊನೆಗೆ ನನಗೊಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಎಲ್ಲರೂ ನನ್ನನ್ನು ಒಂಟಿ ಮಾಡಿದರು. ನಾನು ಸಂಪೂರ್ಣವಾಗಿ ಒಂಟಿಯಾದ ಪರಿಸ್ಥಿತಿ ಬಂದಾಗ ನನಗೆ ತಡೆದುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಾನು ನನ್ನ ಮಮ್ಮಿ ಹತ್ರ ಹೇಳಿದೆ, ನನಗೆ ಒಡಂಬಡಿಕೆ ತೊಗೊಬೇಕು ಅಂತ. ಹಾಗೆ ನಾನು ಇಲ್ಲಿಗೆ ಬಂದು ಒಡಂಬಡಿಕೆ ಮಾಡಿಕೊಂಡಿದ್ದು. ಇಲ್ಲಿಗೆ ಬಂದ ಆ ದಿನ ಕೂಡ ನನಗೆ ಯಾವುದೇ ಹೆಚ್ಚು ನಂಬಿಕೆ ಇರಲಿಲ್ಲ. ಏಕೆಂದರೆ ನನಗೆ ಪ್ರಾರ್ಥನೆ ಇರಲಿಲ್ಲ. ಮಾತೆಯ ಮೇಲೆ ಎಲ್ಲ ನಂಬಿಕೆಯೂ ಹೋಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನಾನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಜಪಸರ ಹೇಳ್ತಾ ಇರಲಿಲ್ಲ, ಚರ್ಚಿಗೆ ಕೂಡ ಹೋಗ್ತಾ ಇರಲಿಲ್ಲ, ಪಾಪ ನಿವೇದನೆ ಮಾಡ್ತಿರಲಿಲ್ಲ. ಹಾಗೆ ನಾವು ಮಾಡಬೇಕಾದ ಯಾವುದೇ ಒಂದು ಧಾರ್ಮಿಕ ಕಾರ್ಯವನ್ನು ನಾನು ಮಾಡ್ತಾ ಇರಲಿಲ್ಲ. ಹಾಗೆ ಬಂದ ನಾನು ಇಲ್ಲಿ ಮೊದಲ ಬಾರಿ ಒಡಂಬಡಿಕೆ ತಗೊಂಡೆ. ಇಲ್ಲಿ ಫಾದರ್ ಹೇಳ್ತಿದ್ದ ಯಾವುದೇ ವಿಷಯನೂ ನಾನು ಗಮನಿಸಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಅದಾದ ಮೇಲೆ ಇಲ್ಲಿ ಬಂದು ಪ್ರಾರ್ಥಿಸಿ ಹೋದಾಗ ನನಗೆ ಪವಿತ್ರ ತೈಲ ಸಿಕ್ತು. ಆ ತೈಲವನ್ನು ತಗೊಂಡು ನಾನು ಹಚ್ಕೊಂಡಾಗ ನನಗೆ ಅದ್ಭುತವಾದ ಸುಗಂಧ ಬಂತು. ಆ ಸಮಯದಲ್ಲಿ ನಾನು ಅಂದ್ಕೊಂಡೆ ಯಾರೋ ಸ್ಪ್ರೇ ಮಾಡಿರಬಹುದು ಅಂತ. ನನ್ನ ಹತ್ತಿರ ಅಂತಹ ಸುಗಂಧ ಬರಲು ಯಾವುದೇ ಚಾನ್ಸ್ ಇರಲಿಲ್ಲ, ಏಕೆಂದರೆ ನಾನು ಅಷ್ಟೊಂದು ಒಳ್ಳೆಯ ವ್ಯಕ್ತಿ ಅಂತ ನನಗೆ ಅನಿಸಿರಲಿಲ್ಲ. ಎಲ್ಲ ಥರದ ತುಂಟಾಟ ತಪ್ಪುಗಳನ್ನು ಮಾಡಿಕೊಂಡ ಬಂದಿದ್ದಂಥ ವ್ಯಕ್ತಿ ನಾನು. ಹಾಗಾಗಿ ನನ್ನ ಹತ್ತಿರ ಎಂದಿಗೂ ಇದು ಬರಲ್ಲ ಅಂದ್ಕೊಂಡು ನಾನು ಅಲ್ಲಿಂದ ಮನೆಗೆ ಹೋದೆ. ಮನೆ ತಲುಪಿದ ಮೇಲೆ ಅಖಂಡ ಜಪಮಾಲೆ ಅನ್ನುವುದು ನನ್ನಿಂದ ಎಂದಿಗೂ ಮಾಡಲು ಸಾಧ್ಯವಿರಲಿಲ್ಲ ಅಂತ ನನ್ನಲ್ಲಿತ್ತು. ಒಂದು ಸಾಮಾನ್ಯ ಜಪಮಾಲೆಯನ್ನು ನಾನು ಅಖಂಡ ಜಪಮಾಲೆಯನ್ನು ಹೇಳಲು ಶುರು ಮಾಡಿದೆ. ದಿನಕ್ಕೆ ಒಂದು ಅಖಂಡ ಜಪಮಾಲೆಯನ್ನಾದರೂ ನಾನು ಖಂಡಿತವಾಗಿ ಪ್ರಾರ್ಥಿಸ್ತಿದ್ದೆ. ಇದಾದ ನಂತರ ನಾನು ಜಪಮಾಲೆಯನ್ನು ಪೋಣಿಸಿ ನಾನು ಎಲ್ಲರಿಗೂ ಅದನ್ನು ಕೊಡಲಿಕ್ಕೆ ಪ್ರಾರಂಭಿಸಿದೆ. ನನಗೆ ಜಪಮಾಲೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಯೂಟ್ಯೂಬ್ ನೋಡಿ ಮುತ್ತುಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿಸಿ ಜಪಮಾಲೆಯನ್ನು ತಯಾರಿಸಿ ಬಡವರಿಗೆ ಕೊಡಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ ನನ್ನ ಹೊಟ್ಟೆಯಲ್ಲಿ ಒಂದು ಗಡ್ಡೆ ಬಂದು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳಿದರು ಅದಕ್ಕೆ ಆಪ್ರೇಷನ್ ಮಾಡಬೇಕು, ಇಲ್ಲ ಅಂದರೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿದರು. ನಾನು ತಕ್ಷಣ ನನ್ನ ಮಮ್ಮಿ ಹತ್ರ ಹೇಳಿದೆ, ನನಗೆ ಆಪ್ರೇಷನ್ ಬೇಡ, ಅಮ್ಮ ಮಾತೆ ನನ್ನ ಜೊತೆ ಇದ್ದಾಳೆ ಅನ್ನೋ ನಂಬಿಕೆ ನನಗೆ ಈಗ ಇದೆ. ನಾನು ಇದನ್ನು ಕೇಳಿ ಪಡೆದುಕೊಂಡಿದ್ದು ಅದು ನಮ್ಮ ಮಾತೆಯ ತೈಲವನ್ನು ಹಚ್ಚುವುದರಿಂದ ಖಂಡಿತವಾಗಿ ಸಂಪೂರ್ಣ ವಾಸಿಯಾಗುತ್ತದೆ ಅಂತ ಹೇಳಿದೆ. ಇದಾದ ನಂತರ ನಾನು ಮುಂದಿನ ಸ್ಕ್ಯಾನಿಂಗ್ಗೆ ಹೋದಾಗ ಅಲ್ಲಿ ಗಡ್ಡೆ ಇದ್ದ ಜಾಗದಲ್ಲಿ ಒಂದು ಸಣ್ಣ ಕಲೆ ಕೂಡ ಇರಲಿಲ್ಲ. ಆಗ ವೈದ್ಯರು ಹೇಳಿದರು, ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಹಾಗಾಗಿ ಆಪ್ರೇಷನ್ ಮಾಡೋದು ಬೇಡ ಅಂತ. ಹಾಗೆ ನಾನು ಅಲ್ಲಿಂದ ಬಂದೆ. ಇದಾದ ನಂತರ ನನ್ನ ಮೂಗಿನಲ್ಲಿ ಒಂದು ಮೂಳೆ ಬಾಗಿ ತೊಂದರೆ ಆಯಿತು. ಅಲ್ಲಿ ಮಾಂಸ ಬೆಳೀತಾ ಇತ್ತು, ಆದರೆ ನನಗೆ ಉಸಿರಾಡಲು ಕೂಡ ಕಷ್ಟ ಆಗ್ತಾ ಇತ್ತು. ಒಂದೇ ಮೂಗಲ್ಲಿ ಉಸಿರಾಡಬೇಕಾಗಿತ್ತು, ತುಂಬ ಕಷ್ಟ ಇತ್ತು. ಅಲ್ಲಿ ನಾನು ಒಡಂಬಡಿಕೆ ತೈಲವನ್ನು ಹಚ್ಚಿ ಪ್ರಾರ್ಥಿಸಿದೆ. ನನ್ನ ಸ್ನೇಹಿತೆ ಕೂಡ ನನಗಾಗಿ ಕುಳಿತು ಪ್ರಾರ್ಥನೆ ಮಾಡಿದ್ಳು. ಹಾಗೆ ಪ್ರಾರ್ಥಿಸಿ ಅದು ಸಂಪೂರ್ಣವಾಗಿ ವಾಸಿಯಾಯಿತು. ಹಾಗೆ ಈಗ ನನಗೆ ಉಸಿರಾಡಲಿಕ್ಕೆ ಸರಿಯಾಗಿ ಆಗ್ತಾ ಇದೆ. ಆ ಅಸ್ವಸ್ಥತೆ ದೂರವಾಗಿದ್ದು ನನಗೆ ತುಂಬ ಆಶ್ವಾಸನೆಯನ್ನು ತಂದುಕೊಟ್ಟಿತು. ಇದಾದ ನಂತರ ನಾನು ಕೃಪಾಸನ ಪತ್ರಿಕೆಯನ್ನು ಹಂಚಲಿಕ್ಕೆ ಹೋದಾಗ ಅಲ್ಲಿ ಒಬ್ಬ ವೃದ್ಧೆ ಇದ್ದರು. ಆ ವೃದ್ಧೆಯ ಕಾಲು ಸಂಪೂರ್ಣವಾಗಿ ಹಣ್ಣಾಗಿ ಕೀವು ತುಂಬಿ ಪೂರ ಗಾಯ ಆಗಿತ್ತು. ನನ್ನ ಮಟ್ಟಿಗೆ ಹೇಳೋದಾದರೆ ನಾನು ಯಾವತ್ತೂ ಆ ವೃದ್ಧೆಯ ಕಾಲನ್ನು ಮುಟ್ಟೋಕ್ಕೆ ಹೋಗ್ತಿರಲಿಲ್ಲ, ಏಕೆಂದರೆ ಬೇರೆ ಯಾರ ಮನೆಗೂ ಹೋಗಿ ನಾನು ಹಾಗೆ ಮಾಡಿರಲಿಲ್ಲ. ಆದರೆ ಅಲ್ಲಿಗೆ ಹೋದಾಗ ನನಗೆ ಆ ವೃದ್ಧೆಯ ಕಾಲನ್ನು ಚಾಚಲು ಹೇಳಿ, ಆದರೆ ನಾನು ಅಲ್ಲಿಗೆ ಹೋದಾಗ ಆ ವೃದ್ಧೆ ಹತ್ರ ಕಾಲು ಚಾಚಲು ಹೇಳಿ ನನ್ನ ಕೈಯಲ್ಲಿ ತೈಲವನ್ನು ತಗೊಂಡು ಆಕೆಯ ಕಾಲಿಗೆ ಹಚ್ಚಿ ನಾನು ಪ್ರಾರ್ಥನೆ ಮಾಡಿದೆ. ಅದಾದ ನಂತರ ನಾನು ಅಲ್ಲಿಂದ ಮರಳಿ ಬಂದೆ. ಇದಾಗಿ ಸ್ವಲ್ಪ ದಿನ, ಒಂದು ವಾರದ ನಂತರ, ಇದಾದ ನಂತರ ಮುಂದಿನ ವಾರ ನಾನು ಅಲ್ಲಿಗೆ ಹೋದಾಗ ಆ ವೃದ್ಧ ಹೆಂಗಸು ನನಗಾಗಿ ಕಾಯ್ತಾ ಕುಳಿತಿದ್ರು. ಅವರು ಕಣ್ಣೀರು ಹಾಕ್ತಾ ನನ್ನ ಹತ್ರ ಹೇಳಿದರು, ನನ್ನ ಕಾಲು ಗುಣ ಆಯಿತು, ಕಾಲಲ್ಲಿ ಒಂದು ಸಣ್ಣ ಕಲೆ ಕೂಡ ಈಗ ಇಲ್ಲ. ಆಗ ನಾನು ಹೇಳಿದೆ, ಇಲ್ಲಿಗೆ ಅಂದರೆ ಕೃಪಾಸನಕ್ಕೆ ನೀವು ಬರ್ತೀರಾ, ನಾನು ಕರ್ತ್ಕೊಂಡು ಹೋಗ್ತೇನೆ ಅಂತ. ಅದಕ್ಕೆ ಅವರು ನನಗೆ ಪ್ರಯಾಣ ಮಾಡಲಿಕ್ಕೆ ಆಗಲ್ಲ ಅಂದರು. ಆಗ ನಾನು ಹೇಳಿದೆ, ನಾನು ಸಾಕ್ಷ್ಯ ಹೇಳಬೇಕಾದ್ರೆ ನಿಮ್ಮ ವಿಷಯ ಕೂಡ ಹೇಳ್ತೀನಿ, ನೀವು ಇಲ್ಲೇ ಇದ್ದು ಅದನ್ನು ಕೇಳಿ ಅಂತ. ನಾನು ಪತ್ರಿಕೆಗಳನ್ನೆಲ್ಲ ಕೊಟ್ಟು ಸ್ವಲ್ಪ ಸಮಯ ಅವರ ಜೊತೆಗೆ ಮಾತನಾಡಿ ಅಲ್ಲಿಂದ ಬಂದೆ. ಇದಾದ ನಂತರ ನನ್ನದೊಂದು ಅಂಗಡಿ ಇದೆ. ಅಲ್ಲಿಗೆ ಒಬ್ಬ ಮಹಿಳೆ ಬಂದು ಕೃಪಾಸನ ಮಾತೆಯ ಚಿತ್ರವನ್ನು ನೋಡಿ ನನ್ನ ಬಳಿ ಹೇಳಿದರು, ನೀವು ಒಡಂಬಡಿಕೆ ತಗೊಂಡಿದ್ದೀರಾ ಅಂತ. ನಾನು ಹೌದು ಅಂದೆ. ಆವಾಗ ಅವರು ಬಿಕ್ಕಿ ಅಳ್ತಾ ನನ್ನ ಹತ್ರ ಹೇಳಿದರು, ನನಗೆ ನನ್ನ ಮಗನ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಆಮೇಲೆ ಈ ವಿಷಯಗಳನ್ನು ನೀವು ಮಾತೆಯ ಮುಂದೆ ಇಟ್ಟು ಪ್ರಾರ್ಥಿಸ್ತೀರಾ ಅಂತ ಕೇಳಿದರು. ಆಕೆಯ ಮಗ ತಪ್ಪು ಗೆಳೆತನದಲ್ಲಿ ಇದ್ದ.
+2ನಲ್ಲಿ ಓದ್ತಿದ್ದ ಆ ಹುಡುಗ ಈಗ ಓದ್ತಾ ಇರಲಿಲ್ಲ, ಯಾವುದಕ್ಕೂ ಹೋಗ್ತಿರ್ಲಿಲ್ಲ, ಮನೆಗೆ ತುಂಬ ತಡವಾಗಿ ಬರ್ತಿದ್ದ. ಅಂತಹ ಸಮಸ್ಯೆಗಳಿಂದಾಗಿ ಆ ಮಹಿಳೆ ನನ್ನಲ್ಲಿ ಕೇಳಿಕೊಂಡ್ರು. ನಾನು ಒಡಂಬಡಿಕೆ ಇಟ್ಟು ಪ್ರಾರ್ಥಿಸಿದೆ. ಆ ಹುಡುಗ ನಂತರ ಬದಲಾಗಿ ತನ್ನ ತಾಯಿಯ ಬಳಿ ಕ್ಷಮೆ ಕೇಳಿದನು. ಆ ಹುಡುಗ ಹಾಗೂ ತಾಯಿ ಇಬ್ಬರೂ ಇಲ್ಲಿಗೆ ಬಂದು ಒಡಂಬಡಿಕೆ ತಗೊಂಡ್ರು ಮತ್ತು ನನ್ನ ಹತ್ರ ಹೇಳಿದರು, ನಾನು ಇಲ್ಲಿಗೆ ಬಂದು ಒಡಂಬಡಿಕೆ ತಗೊಂಡಿದ್ದೇನೆ, ಸ್ವಲ್ಪ ದಿನಗಳ ನಂತರ ನಾನು ಸಾಕ್ಷಿ ಹೇಳ್ತೇನೆ ಅಂತ. ಅದೇ ರೀತಿ ನನ್ನ ಅತ್ಯಂತ ದೊಡ್ಡ ವಿಷಯ ಅಂದರೆ ನನ್ನ ಮದುವೆಗೆ ನಾನು ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದು ನನಗೆ ತಿಳಿತಾ ಇರಲಿಲ್ಲ. ಏಕೆಂದರೆ ನಾನು ಹೇಗಿದ್ದೆ ಅಂತ ನನಗೆ ಗೊತ್ತು. ನಾನು ಪ್ರಾರ್ಥಿಸ್ತಾ ಇದ್ದೆ, ಆದರೆ ನನಗೆ ಬರ್ತಿದ್ದ ಸಂಬಂಧಗಳಲ್ಲಿ ಯಾರನ್ನು ಆಯ್ಕೆ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ನನಗೆ 32ನೇ ವಯಸ್ಸಿನಲ್ಲಿ ನನ್ನ ಮದುವೆ ನಡೆಯಿತು. ಆಗ ನಾನು ಇಲ್ಲಿಗೆ ಬಂದು ಫಾದರ್ ಅವರನ್ನು ಭೇಟಿಯಾದೆ. ಫಾದರ್ ನನಗೆ 17 ಅನ್ನೋವಂಥ ದಿನಾಂಕವನ್ನು ಹೇಳಿದರು. ಫಾದರ್ ನನ್ನೊಂದಿಗೆ ಹೆಚ್ಚಾಗಿ ಮಾತನಾಡಲಿಲ್ವಲ್ಲ ಅಂತ ಅಂದ್ಕೊಂಡು ನಾನು ಹಾಗೇ ಕುಳಿತಿದ್ದೆ. ಅದಾದ ನಂತರ ಪ್ರಾರ್ಥಿಸುವಾಗಲೆಲ್ಲ ನಾನು ಮೊದಲು 17ನೇ ತಾರೀಕು ಇಟ್ಟಿರಲಿಲ್ಲ. ಅನಂತರ ಪ್ರಾರ್ಥನೆ ಮಾಡಬೇಕಾದ್ರೆ ನಾನು 17ನೇ ತಾರೀಕು ಅನ್ನೋದನ್ನು ಕೂಡ ಪ್ರಾರ್ಥನೆಯಲ್ಲಿ ನೆನೆಸಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದಾದ ನಂತರ ನನ್ನ ಸ್ನೇಹಿತೆ ಹೇಳಿದ್ಲು, ನಿನಗೆ ಸ್ವಲ್ಪನೂ ನಂಬಿಕೆ ಇಲ್ವಾ, ಮಾತೆ ಹತ್ತಿರ ನೀನು ಒಂದು ಗುರುತು ಅಥವಾ ಸಂಕೇತವನ್ನು ಕೇಳು ಅಂತ. ನಾನು ಹಾಗೆ ಮಾತೆಯ ಬಣ್ಣವಾದ ನೀಲಿ ಬಣ್ಣದ ಸಂಕೇತವನ್ನು ಕೇಳಿದೆ. ಹಾಗೆ ಮೊದಲ ಬಾರಿ ನನ್ನನ್ನು ಹೆಣ್ಣು ನೋಡಲು ಬಂದಾಗ ಆ ವ್ಯಕ್ತಿ ನೀಲಿ ಶರ್ಟ್ ಧರಿಸ್ಕೊಂಡೇ ಬಂದಿದ್ದರು. ಆಗ ನಾನು ಮಮ್ಮಿ ಹತ್ರ ಹೇಳಿದೆ, ನನಗೆ ಈ ವ್ಯಕ್ತಿಯೇ ಸಾಕು, ಮಾತೆ ನನಗಾಗಿ ಕರೆತಂದಿದ್ದು, ನಾನು ಬೇರೇನೂ ನೋಡಬೇಕಾಗಿಲ್ಲ, ಅವರ ಸ್ವಭಾವ ಹೇಗಿದ್ದರೂ ನಾನು ಹುಡುಕುವುದಕ್ಕಿಂತ ಉತ್ತಮವಾಗಿ ಇರುತ್ತೆ ಅಂತ ನಾನು ಖಚಿತಪಡಿಸಿದೆ. ಹಾಗೆ ಅವರನ್ನು ಆಯ್ಕೆ ಮಾಡಿದೆ. ಸರಿಯಾಗಿ ನಮ್ಮ ನಿಶ್ಚಿತಾರ್ಥ ಆಗಿದ್ದು 17ನೇ ತಾರೀಕಿನಂದು, ಅಂದರೆ ಫಾದರ್ ಹೇಳಿದ್ದು ಅದೇ ದಿನಾಂಕ. ಹಾಗೆ ನನ್ನನ್ನು ಮಾತೆ ಅನುಗ್ರಹಿಸಿದರು. ಕಾರುಣ್ಯ ಕೆಲಸಗಳಾಗಿ ನಾನು ಮಾಡ್ತಾ ಇದ್ದಿದ್ದು ಏನಂದರೆ, ನಾನು ಮನೆಗೆ ಹೋಗಿ ಕೃಪಾಸನ ಪತ್ರಿಕೆಗಳನ್ನು ಹಂಚ್ತಾ ಇದ್ದೆ. ಕೆಲವು ಮನೆಗಳಿಗೆ ಹೋದಾಗ ನಮ್ಮನ್ನು ಓಡಿಸ್ತಿದ್ರು, ಬೈತಿದ್ರು. ಆಗ ನಾನು ಮಾತೆಗೆ ಧನ್ಯವಾದ ಹೇಳ್ತಾ ಇದ್ದೆ. ಮಾತೆಯೇ, ಇಲ್ಲಿ ನಮಗೆ ಬೈಗಳು ಸಿಕ್ತು, ಹಾಗಾಗಿ ಮಾತೆ ನಮ್ಮನ್ನು ಮತ್ತೊಮ್ಮೆ ಅನುಗ್ರಹಿಸ್ತಾಳೆ ಅಂತ ನಾನು ಪ್ರತಿ ಬಾರಿ ಬೈಗಳು ಸಿಕ್ಕಾಗಲೂ ನನಗೆ ಆಶೀರ್ವಾದ ಸಿಕ್ತು ಅಂತ ಹೇಳ್ತಾ ಇದ್ದೆ. ನನ್ನ ಕೈಯಲ್ಲಿದ್ದ ಹಣ ಕೆಲವೊಮ್ಮೆ ತೀರಾ ಕಡಿಮೆ ಇರ್ತಿತ್ತು, ಕೇವಲ 200 ರೂಪಾಯಿ ಇರ್ತಿತ್ತು. ದಾರಿಯಲ್ಲಿ ಆದರೂ ಸಹಾಯ ಕೇಳಿದರೆ ಆ 200 ರೂಪಾಯಿನೂ ಕೂಡ ನಾನು ಕೊಡ್ತಾ ಇದ್ದೆ. ಕೆಲವು ಸಾರಿ ನಾವು ತಿನ್ನಲು ತಂದಿದ್ದ ಆಹಾರವನ್ನು ನಾನು ಕೊಡ್ತಾ ಇದ್ದೆ. ಅಲ್ಲದೆ ಅನಾಥಾಶ್ರಮಗಳಿಗೆ ಹೋಗಿ ಅಲ್ಲಿ ವೃದ್ಧರಿಗೆ ಮಾತನಾಡ್ತಿದ್ದೆ. ಬಟ್ಟೆಗಳನ್ನು ನಾನೇ ಹೊಲಿದು ಕೊಡ್ತಾ ಇದ್ದೆ. ಕ್ರಿಸ್ಮಸ್ನಂಥ ವಿಶೇಷ ದಿನಗಳಲ್ಲಿ ಆಹಾರ ತಯಾರಿಸಿ ರಸ್ತೆ ಬದಿಯ ಜನರಿಗೆ ಹಾಗೂ ಕ್ಯಾನ್ಸರ್ ರೋಗಿಗಳಿಗೆ ಹಂಚ್ತಾ ಇದ್ದೆ. ಮಾತೆ ಮರಿಯಮ್ಮನವರಿಗೂ ಹಾಗೂ ಯೇಸುವಿಗೂ ಸಾವಿರ ಕೃತಜ್ಞತೆಗಳು. ಇಲ್ಲಿ ಬಂದು ನನಗೆ ಇದನ್ನು ಹೇಳಲು ಸಾಧ್ಯವಾಗುತ್ತಾ ಅಂತ ನನಗೆ ಭಯವಿತ್ತು. ಏಕೆಂದರೆ ನನಗೆ ಮೈಕ್ ಅಂದ್ರೇ ತುಂಬ ಭಯ. ಇಲ್ಲಿ ನಿಂತು ಇಷ್ಟೊತ್ತು ಮಾತನಾಡಲು ನನಗೆ ಅನುಗ್ರಹಿಸಿದ ನನ್ನ ಮಾತೆ ಹಾಗೂ ಯೇಸುವಿಗೆ ಧನ್ಯವಾದಗಳು. ಸಂತ ಮಾರ್ಕನ ಶುಭ ಸಂದೇಶ 9ನೇ ಅಧ್ಯಾಯ 41ನೇ ವಾಕ್ಯ. ಸತ್ಯವಾಗಿ ನಾನು ನಿಮಗೆ ಹೇಳುತ್ತೇನೆ, ನೀವು ಕ್ರಿಸ್ತನಿಗೆ ಸೇರಿದವನೆಂದು ಆತನ ನಾಮದಲ್ಲಿ ಯಾರಾದರೂ ನಿಮಗೆ 1 ಲೋಟ ನೀರನ್ನು ಕುಡಿಯಲು ಕೊಟ್ಟರೆ ಆತನಿಗೆ ಪ್ರತಿಫಲ ಸಿಗದೇ ಇರದು. ಪರಿಶುದ್ಧ ಮಾತೆಯ ಪ್ರತ್ಯಕ್ಷೀಕರಣದ ಸಾಕ್ಷಿಯಾಗಿ ಪಾಲಾದ ನಿವಾಸಿ ಅಮಲಾ ಥಾಮಸ್ ಅವರು ಈ ಸಾಕ್ಷ್ಯವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಈ ಮಗಳ ಸಾಕ್ಷ್ಯದಿಂದ ನಮಗೆ ಅರ್ಥವಾಗುವ ಒಂದು ಪ್ರಮುಖ ವಿಷಯವೇನೆಂದರೆ, ನಾವು ನೇರವಾಗಿ ಮಾತೆಯ ಬಳಿ ಪ್ರಾರ್ಥಿಸಿದರೆ ಸಾಲದೆ ಈ ಒಡಂಬಡಿಕೆ ಅಗತ್ಯವೇನಿದೆ ಎಂಬ ಯೋಚನೆ ಆಕೆ ಮನಸ್ಸಲ್ಲಿತ್ತು. ಆದರೆ ಜೀವನದಲ್ಲಿ ಬಂದ ಬಿಕ್ಕಟ್ಟು ಒಡಂಬಡಿಕೆಯನ್ನು ಪಡೆಯುವಂತೆ ಮಾಡಿತು. ಅವರ ಜೀವನದಲ್ಲಿ ಪರಿಶುದ್ಧ ಮಾತೆಯ ಹಸ್ತಕ್ಷೇಪ ಸಂಪೂರ್ಣವಾಗಿ ಉಂಟಾಯಿತು. ರೋಗಿ ಸೌಖ್ಯದ ವಿಷಯದಲ್ಲೂ, ಹೊಟ್ಟೆಯಲ್ಲಿದ್ದ ಗಡ್ಡೆಯಾಗಲಿ, ಮೂಗಿನ ಮಾಂಸ ಬೆಳವಣಿಗೆಯ ಸಮಸ್ಯೆಯಲ್ಲಾಗಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಔಷಧಿಗಳ ಸಹಾಯವಿಲ್ಲದೆ, ಕೇವಲ ಒಡಂಬಡಿಕೆಯ ಪವಿತ್ರ ವಸ್ತುಗಳ ಮೇಲೆ ದೃಢವಾದ ವಿಶ್ವಾಸದಿಂದ ಈ ಮಗಳಿಗೆ ಸಂಪೂರ್ಣವಾದ ಸೌಖ್ಯ ಸಿಕ್ಕಿತು. ಅದೇ ರೀತಿ ತನ್ನ ವಿವಾಹದ ವಿಷಯದಲ್ಲೂ ಸಹ ಇಲ್ಲಿಗೆ ಬಂದು ಫಾದರ್ ಅವರನ್ನು ಕಂಡು ಪ್ರಾರ್ಥಿಸಿದಾಗಲೂ ಅವರ ಮನಸ್ಸಿನಲ್ಲಿ ಕೊಂಚ ಸಂಶಯವಿತ್ತು. ಫಾದರ್ ಕೇವಲ 17 ಅನ್ನೋ ಸಂಖ್ಯೆಯನ್ನು ಮಾತ್ರ ಹೇಳಿದ್ದಾರಲ್ಲ ಎಂಬ ಯೋಚನೆಯಿಂದಲೇ ಅವರು ಮುಂದುವರೆದಿದ್ದರು. ಆದರೆ ಈ ಮಗಳು ಪರಿಶುದ್ಧ ಮಾತೆಯೊಂದಿಗೆ ಹೊಂದಿದ ನಿಕಟತೆ ಮತ್ತು ಪ್ರೀತಿಯಿಂದ ತನ್ನನ್ನು ನೋಡಲು ಬರುವ ಜೀವನ ಸಂಗಾತಿಯಲ್ಲಿ ಮಾತೆಯ ಒಂದು ಸಂಕೇತವಿರಬೇಕು ಎಂದು ಕೇಳಿಕೊಂಡಾಗ ಪರಿಶುದ್ಧ ಮಾತೆಯ ಆಕೆಯ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಸರಿಯಾದ ಮಾರ್ಗವನ್ನು ತೋರಿಸಿಕೊಟ್ಟರು. ಅಲ್ಲದೆ ವಿವಾಹ ನಿಶ್ಚಿತಾರ್ಥ ನಡೆದದ್ದು ಜೋಸೆಫ್ ಫಾದರ್ ಅವರು ಹೇಳಿದ ಅದೇ ದಿನಾಂಕದಂದು ಆಗಿತ್ತು. ಈ ಮಗಳ ಜೀವನ ಸಂಪೂರ್ಣವಾಗಿ ಪರಿಶುದ್ಧ ಮಾತೆಯ ಸಂರಕ್ಷಣೆಯಲ್ಲಿದೆ ಎಂಬುದನ್ನು ನಾವು ಆಕೆಯ ಮಾತುಗಳಿಂದಲೇ ಗ್ರಹಿಸಬಹುದಾಗಿದೆ. ಮುಂದಿನ ಜೀವನದಲ್ಲೂ ಪರಿಶುದ್ಧ ಮಾತೆಯ ಸಂಪೂರ್ಣ ಸಂರಕ್ಷಣೆ ಈ ಮಗಳಿಗೆ ಸಿಗಲಿ ಮತ್ತು ಮಾತೆಯ ಪ್ರತ್ಯಕ್ಷೀಕರಣದ ಸಾಕ್ಷಿಯಾಗಿ ಜೀವಿಸಲು ಅನುಗ್ರಹಿಸಲಿ ಎಂದು ನಾವು ಪ್ರಾರ್ಥಿಸೋಣ.